ಓಕೆ, ಅಕುಲ್ ಅವ್ರು ಬಂದು ಬೈಯೋದು ನಿಮ್ಗೆ, ಅಕುಲ್ ಅವ್ರು ಮಾತಾಡೋದು. ವೆರಿ ಟ್ರೂ. ಅರ್ಧ ನಾವು ಜಗಳ ಮಾಡಿದ ಅಕುಲ್ ಬೈ ಜೊತೆ ಜಗಳ ಮಾಡಿದ ಅರ್ಧಕ್ಕರ್ಧ ಏನು ತೋರಿಸೇ ಇಲ್ಲ, ಯಾವುದು ಟೆಲಿಕಾಸ್ಟೇ ಆಗಿಲ್ಲ. ಬಿಕಾಸ್ ಅವ್ರಿಗೆ ಏನ್ ಬೇಕೋ ಅದ್ ಮಾತ್ರ ಕಟ್ ಕಾಪಿ ಪೇಸ್ಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾರೆ. ಅಂಡ್ ನಿಮ್ಮ ಪ್ರೊಮೋದಲ್ಲೂ ಕೂಡ ಹೇಳಿದ್ದಾರೆ ಅಕುಲ್ ಅವರು, ನೀನ್ ರೀಲ್ ಸ್ಟಾರ್ ಆಗಿದ್ದೆ, ಇಲ್ಲಿ ಬಂದ್ಮೇಲೆ ನೀನ್ ರಿಯಲ್ ಸ್ಟಾರ್ ಆಗಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಪ್ರೊಮೋ ಕಟ್. ಆಮೇಲೆ ಅಕುಲ್ ಅವರು ಸುಮ್ನೆ ಹೋಗ್ಬಿಡ್ತಾರೆ. ಅದಾದ್ಮೇಲೆ ನೀವೇನು ಅಂದ್ರೆ ನಿಮ್ಮ ರೈಟ್ಸ್ಗೋಸ್ಕರ ನೀವ್ ಅಲ್ಲಿ ಮಾತಾಡ್ಲಿಲ್ವಾ, ಜಗಳ ಆಡ್ಲಿಲ್ಲ? ಇಲ್ಲ, ನಾನು ಜಗಳ ಆಡಿದ್ದೀನಿ, ಎಷ್ಟೋ ಮಾತಾಡಿದ್ದೀನಿ, ಯಾವ್ದು ತೋರ್ಸೇ ಇಲ್ಲ. ಬಿಕಾಸ್ ಯಾಕಂದ್ರೆ ಅಷ್ಟೆಲ್ಲ ತೋರಿಸ್ಬಿಟ್ರೆ ಮತ್ತೆ ನನ್ನನ್ನ ಎಲ್ಲರೂ ಜನಗಳೆಲ್ಲ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ TRPಗೋಸ್ಕರ ನನ್ನನ್ನು ಕುಗ್ಸಿ ನನ್ನನ್ನ ಕೆಳಗ್ ಮಾಡಿ ಅವ್ರಿಗೇನ್ ಬೇಕೋ ಅದ್ ಮಾತ್ರ ಹಾಕಿದ್ದಾರೆ. ಬಟ್ ಅದ್ ಮಾತ್ರ ಇಲ್ಲ, ಐ ಆಲ್ಸೋ ಸ್ಪೋಕ್. ನಾನು ಅಕುಲ್ ಬೈ ಹತ್ರ ಆಲ್ರೆಡಿ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ. ನೋಡಿ, ನೀವು ಹೇಳ್ತಾ ಇದ್ದೀರಲ್ಲ ರೀಲ್ ಸ್ಟಾರ್ ಬಂದ್ಬಿಟ್ಟು ರಿಯಲ್ ಸ್ಟಾರ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು, ನಾನು ಇದ್ದಿದ್ದೇ ರೀಲಲ್ಲಿ ಅಲ್ವಾ, ನನ್ನ ಕರಿಯರ್ ಬಿಲ್ಡ್ ಆಗಿದ್ದೇ ರೀಲಲ್ಲಿ. ರೀಲಿಂದಾನೇ ನಾನು ಭೀಮಾದಲ್ಲೂ ಬಂದಿದ್ದು, ರೀಲಿಂದಾನೇ ಈಗ ಪೇಕದೆಯಲ್ಲೂ ಬಂದಿದ್ದು, ರೀಲಿಂದಾನೇ ಈಗ ಧ್ವಂಸನೂ ಮಾಡ್ತಾ ಇರೋದು. ಸೊ ನೋ ಪ್ರಾಬ್ಲಮ್. ನನಗೆ ರಿಯಲ್ ಸ್ಟಾರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಬಕೆಟ್ ಹಿಡ್ದು ನನಗೆ ಇಲ್ಲ ಈ ಥರನೇ ಬೇಕು ಆ ಥರನೇ ಬೇಕು ಅಂತ ಏನೂ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ನನ್ನ ಪಾತ್ ಹೆಂಗಿದೆಯೋ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಷ್ಟೇ.